ಈ ನಡುವೆ ಈ ಅಸಮಾಧಾನ ಇದೆಯಲ್ಲ ಸಿಎಂ ಮತ್ತು ಡಿಸಿಎಂ ನಡುವಣ ಆ ಅಸಮಾಧಾನ ಹೊಗೆ ಆಡ್ತಾ ಇತ್ತು. ಈಗ ಬಹಿರಂಗವಾಗಿ ಅಸಮಾಧಾನಗಳನ್ನು ಹೊರಹಾಕೋದಕ್ಕೆ ಇಬ್ಬರು ನಾಯಕರು ಕೂಡ ಈಗ ಶುರು ಮಾಡಿದ್ದಾರೆ. ಬಹಿರಂಗವಾಗಿಯೇ ಸ್ಫೋಟವಾಗ್ತಾ ಇದೆ ಕೈ ಕುರ್ಚಿಯ ಕದನ. ಸಿಎಂ ಡಿಸಿಎಂ ನಡುವೆ ವರ್ಡ್ ವಾರ್ ನಡೀತಾ ಇದೆ. ಇಂಗ್ಲಿಷ್ ವರ್ಡ್. ಡಿಕೆಶಿ ಒಂದು ಎಕ್ಸ್ಪೋಸ್ಟ್ ಹಾಕಿದ್ರು, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಏನಾದರೂ ಸಂದೇಶ ಕೊಟ್ರ ಸಿಎಂ? ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಪೋಸ್ಟ್ ಮಾಡಿದ್ರು ಡಿಕೆಶಿ. ಆದರೆ ಅದನ್ನು ತಮಗೆ ಬೇಕಾದಂಗೆ ತಿರುಗಿಸ್ಕೊಂಡ್ಬಿಟ್ಟಿದ್ದಾರೆ ಸಿಎಂ. ಗ್ಯಾರಂಟಿ ಯೋಜನೆ ಪ್ರಸ್ತಾಪಿಸಿ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಬ್ಬರ ಕುರ್ಚಿ ಕಿತ್ತಾಟಕ್ಕೆ ಸಂಧಾನದ ಮದ್ದು ಅರಿಯುತ್ತಾ ಕೈಕಮಾಂಡ್ ಅಂತಂದ್ಬಿಟ್ಟು ಸಿಎಂ ಡಿಸಿಎಂ ಒಂದು ಪೋಸ್ಟ್ ಮಾಡ್ತಾರೆ. ವರ್ಡ್ ಪವರ್ ಏನು ಅದು ಅಂತಂದ್ಬಿಟ್ಟು ಅದಕ್ಕೆ ಇವರು ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಎಕ್ಸ್ನಲ್ಲೇ ಕೌಂಟರ್ ಇಬ್ಬರದು ಕೂಡ. ಆ ರೀತಿ ಡೆವಲಪ್ಮೆಂಟ್ಸ್ ಎಲ್ಲ ನಿನ್ನೆ ಸ್ವಲ್ಪ ನಡೀತು ತುಂಬ. ಆಮೇಲೆ ಡಿಸಿಎಂ ಅವರು ನಾನು ಪೋಸ್ಟೇ ಮಾಡಿಲ್ಲ ಅಂತೆಲ್ಲ ಹೇಳಿಬಿಟ್ಟಿದ್ರು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ವಿಶ್ವದಲ್ಲಿ ದೊಡ್ಡ ಶಕ್ತಿ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಒಮ್ಮೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಜಗತ್ತಿನ ಅತಿ ದೊಡ್ಡ ಶಕ್ತಿ. ನನ್ನನ್ನೂ ಸೇರಿದಂತೆ ಅದು ನ್ಯಾಯಾಧೀಶರಾಗಲಿ ಅಥವಾ ರಾಷ್ಟ್ರಪತಿಯಾಗಿದ್ದರೆ ಅಥವಾ ಬೇರೆ ಯಾರಾದರೂ ಆಗಿದ್ದರೆ ಎಲ್ಲರೂ ಕೂಡ ನುಡಿದಂತೆ ನಡೆಯಬೇಕು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಪೋಸ್ಟನ್ನು ಹಾಕಿದರು. ಮಾತು ಕೊಟ್ಟ ಮೇಲೆ ನುಡಿದಂತೆ ನಡಿಬೇಕು ಅಂತ ಪೋಸ್ಟನ್ನು ಹಾಕಿದರು. ಅದಕ್ಕೆ ಸಿದ್ದರಾಮಯ್ಯನವರು ಹೌದು, ನಾವು ಮಾತು ಕೊಟ್ಟಿದ್ವಿ ಪಂಚ ಗ್ಯಾರಂಟಿಗಳ ಯೋಜನೆಯದ್ದು. ರಾಜ್ಯದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ, ನಾವು ಜನತೆ ಕೊಟ್ಟ ಮಾತೇ ನಮಗೆ ಜಗತ್ತು. ಮಾತು ಅಂದರೆ ಶಕ್ತಿಯಲ್ಲ, ಜನಹಿತಕ್ಕಾಗಿ ಲೋಕವನ್ನು ಉತ್ತಮಗೊಳಿಸಿದಾಗ ಮಾತ್ರ ಅದು ಶಕ್ತಿಯಾಗುತ್ತದೆ. ಶಕ್ತಿ ಯೋಜನೆ 600 ಕೋಟಿಗೂ ಹೆಚ್ಚು ಉಚಿತ ಪ್ರಯಾಣವನ್ನು ನೀಡಿದೆ. ಶಕ್ತಿ ಯೋಜನೆಯ ಯಶಸ್ಸನ್ನು ಘೋಷಿಸುವ ಹೆಮ್ಮೆ ನನಗಿದೆ. ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ, ಬದಲಾಗಿ 5 ವರ್ಷಗಳ ಕಾಲ ಮುನ್ನಡೆಯುವ ಜವಾಬ್ದಾರಿ. ನೋಡಿ, ಇಲ್ಲಿ ಟಾಂಟ್. 5 ವರ್ಷಗಳ ಕಾಲ ಮುನ್ನಡೆಯುವ ಜವಾಬ್ದಾರಿಯಾಗಿದೆ. ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿ ನಡೆದುಕೊಳ್ತಾ ಇದೆ. ಸಹಾನುಭೂತಿ, ಸ್ಥಿರತೆ ಮತ್ತು ಧೈರ್ಯದಿಂದ ನಾವು ನಡ್ಕೋತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರು ಕೌಂಟ್ರ್ ಕೊಟ್ಟರು. ಅವ್ರು ಯಾವುದೋ ಬೇರೆ ವಿಚಾರಕ್ಕೆ ಎಕ್ಸೆಲ್ ಪೋಸ್ಟ್ ಮಾಡಿದ್ರೆ ಇವರು ತಮಗೆ ಬೇಕಾದಂತೆ ಶಕ್ತಿ ಯೋಜನೆಗೆ ಅದನ್ನು ತಿರುಗಿಸ್ಕೊಂಡ್ಬಿಟ್ರು.